ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಪೋಸ್ಟ್ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ಟೋಟಲ್ 44,228 ಪೋಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೂ ಅದೇ ರೀತಿಯಾಗಿ ನಮ್ಮ ಕರ್ನಾಟಕಕ್ಕೆ ಅಂದರೆ 1,940 ಪೋಸ್ಟ್ಗಳು ನಮ್ಮ ಕರ್ನಾಟಕಕ್ಕೆ ಗ್ರಾಮೀಣ ಡಾಕ್ ಸೇವಕ ಆಗಲಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಲಿ ಅಥವಾ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಅಂತ ಈ 3 ಹುದ್ದೆಗಳಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಅದು ವೆಬ್ಸೈಟ್ ವಿಳಾಸ ಒಂದು ಇಂಡಿಯಾ ಪೋಸ್ಟ್ GDS online.gov.in ಅಂತ ಈ ಒಂದು ಲಿಂಕಲ್ಲಿ ಕ್ಲಿಕ್ ಮಾಡಿಕೊಂಡು ಅಥವಾ ಗೂಗಲ್ನಲ್ಲಿ ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತ ಸರ್ಚ್ ಮಾಡಿದರೆ ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್, ಈ ರಿಜಿಸ್ಟ್ರೇಷನ್ ಮಾಡುವಂಥ ಒಂದು ಡೀಟೇಲ್ಸ್ ಏನಪ್ಪ ಅಂತಂದರೆ, ರಿಜಿಸ್ಟ್ರೇಷನ್ ಮಾಡಲು ಒಂದು ಮೊಬೈಲ್ ನಂಬರು ಅಂದರೆ ಆ್ಯಕ್ಟಿವ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ, ಹಾಗೂ ಒಂದು ಇಮೇಲ್ ID ಬೇಕಾಗುತ್ತೆ. ನಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡು ಹಾಗೂ ಆಧಾರ್ ಕಾರ್ಡು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಹಾಗೂ ಯಾವುದೇ ಒಂದು ರಿಸರ್ವೇಷನ್ ಏನಾದರೂ ಇದ್ದರೆ ಆ ರಿಸರ್ವೇಷನ್ಗೋಸ್ಕರ ಒಂದು ಸರ್ಟಿಫಿಕೇಟನ್ನು ಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ಅರ್ಜಿಯನ್ನು ಸಲ್ಲಿಕೆ ಮಾಡಲು ಪ್ರಾರಂಭಿಕ ದಿನಾಂಕ ಒಂದು ನೋಡ್ತಾ ಇದ್ದರೆ 15 ಜುಲೈ 2024 ಇಲ್ಲಿ ಅರ್ಜಿ ಸಲ್ಲಿಕೆಯನ್ನು ಶುರು ಮಾಡಲಾಗಿದೆ. ಹಾಗೂ ಅದೇ ರೀತಿ ಇಲ್ಲಿ ಕೊನೆ ದಿನಾಂಕ ಒಂದು ನೋಡ್ತಾ ಇದ್ದರೆ 5 ಆಗಸ್ಟ್ 2024 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅದರ ಕೊನೆಯ ದಿನಾಂಕವಾಗಿರುತ್ತದೆ. ಹಾಗೂ ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಫೀ ಅಂದರೆ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೂಡ 5ನೇ ತಾರೀಕು ಆಗಸ್ಟ್ 2024 ಇಲ್ಲಿ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ SC ST ಹಾಗೂ ಮಹಿಳಾ ಅಭ್ಯರ್ಥಿ ಅಂತ ಹಾಗೂ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವನ್ನು ಇರುವುದಿಲ್ಲ. ಹಾಗೂ OBC ಅಭ್ಯರ್ಥಿಗಳಿಗೆ ಇಲ್ಲಿ 100 ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕವನ್ನು ಇಲ್ಲಿ ಪೇ ಮಾಡುವಂಥ ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ 5ನೇ ತಾರೀಕಿನ ನಂತರ ಎಡಿಟ್ ಅಥವಾ ಏನಾದರೂ ಕರೆಕ್ಷನ್ ಮಾಡೋದಕ್ಕೋಸ್ಕರ ಇಲ್ಲಿ 6 ಆಗಸ್ಟ್ 2024 8 ಆಗಸ್ಟ್ 2024 ಇಲ್ಲಿ ಕೊನೆ ದಿನಾಂಕವನ್ನು ಕೊಟ್ಟಿರ್ತಾರೆ. ಯಾವುದೇ ಒಂದು ಅರ್ಜಿಯಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಕರೆಕ್ಷನ್ ಅಥವಾ ಎಡಿಟನ್ನು ಮಾಡ್ಕೋಬಹುದಾಗಿದೆ. ಸೊ ಫ್ರೆಂಡ್ಸ್, ಅದೇ ರೀತಿಯಲ್ಲಿ ಇಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹುದ್ದೆಗಳಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಆ ಹುದ್ದೆಗಳು ಕೂಡ ಇಲ್ಲಿ ಇನ್ಕ್ಲೂಡನ್ನು ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಡಾಕ್ ಸೇವಕ ಅಂತ ಹುದ್ದೆಗಳು ಕೂಡ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಅದರ ಯಾವುದು ಪೋಸ್ಟಿಗೆ ಎಷ್ಟು ಸ್ಯಾಲರಿ ಇರುತ್ತಪ್ಪ ಅಂತಂದರೆ ಇಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹುದ್ದೆಗಳಿಗೆ 12,000 ರೂಪಾಯಿಂದ 29,380 ರೂಪಾಯಿ ಇಲ್ಲಿ ನಿಗದಿಪಡಿಸಲಾಗಿರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೂ ಡಾಕ್ ಸೇವಕ ಹುದ್ದೆಗಳಿಗೆ 10,000 ರೂಪಾಯಿಂದ 24,000 ರೂಪಾಯಿಂದ 470 ರೂಪಾಯಿ ಅಲ್ಲಿವರೆಗೂ ನಿಮಗೆ ಇಲ್ಲಿ ಪೇಮೆಂಟನ್ನು ಕೊಡಲಾಗುತ್ತೆ. ಇದರ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ತಾ ಇದ್ರೆ ನಿಮ್ಮ ಏಜ್ ಲಿಮಿಟನ್ನು ನೋಡ್ತಾ ಇದ್ರೆ ಮಿನಿಮಮ್ ಏಜು 18 ವರ್ಷವನ್ನು ಪೂರೈಸಿರಬೇಕಾಗುತ್ತೆ. ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಪ್ಪ ಅಂತಂದರೆ ಕಂಪಲ್ಸರಿಯಾಗಿ ನಿಮ್ಮ 18 ವಯಸ್ಸನ್ನು ಕಂಪ್ಲೀಟ್ ಆಗಿರಬೇಕು. ಹಾಗೂ ಮ್ಯಾಕ್ಸಿಮಮ್ ಏಜನ್ನು ನೋಡ್ತಾ ಇದ್ರೆ ಇಲ್ಲಿ 40 ವರ್ಷ ಕೂಡ ಇಲ್ಲಿ 40 ವರ್ಷದವರೆಗೂ ಇರ್ತಕ್ಕಂಥ ಅಭ್ಯರ್ಥಿ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ 40 ವರ್ಷ ಆದ ನಂತರ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಾರೆ, ಅಂದರೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಎಲ್ಲಿವರೆಗೂ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತಂದರೆ ಇಲ್ಲಿ ಕೆಟಗರಿ ವೈಸನ್ನು ಇಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. SC ಹಾಗೂ ST ಅಭ್ಯರ್ಥಿಗಳಿಗೆ 5 ವರ್ಷ ಇಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಹಾಗೂ OBC ಅಭ್ಯರ್ಥಿಗಳಿಗೆ 3 ವರ್ಷ ಇಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ. ಇಲ್ಲಿ EWS ಅಭ್ಯರ್ಥಿಗಳಿಗೆ ಯಾವುದೇ ಥರ ಇಲ್ಲಿ ಸಡಿಲಿಕೆಯನ್ನು ಕೊಡಲಿಲ್ಲ. ಹಾಗೂ ಅದೇ ರೀತಿಯಾಗಿ ಪರ್ಸನ್ ವಿತ್ ಡಿಸಬಿಲಿಟಿ ಅಂದರೆ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 10 ವರ್ಷ ಇಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಡಿಸಬಿಲಿಟಿ ಪ್ಲಸ್ OBC ಅಭ್ಯರ್ಥಿಗಳಿಗೆ 13 ವರ್ಷ ಸಡಿಲಿಕೆ ಇದೆ. ನಂತರ ಇಲ್ಲಿ ಡಿಸಬಿಲಿಟಿ ಪ್ಲಸ್ SC ST ಅಭ್ಯರ್ಥಿಗಳಿಗೆ 15 ವರ್ಷ ಇಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇದರ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತಂದರೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ಎಂಗೇಜ್ಮೆಂಟ್ ಆಫ್ GDS ಈ ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಅಂದರೆ ಮಿನಿಮಮ್ ಆಗಿ ನಿಮಗೆ ಇಲ್ಲಿ 10th ಪಾಸನ್ನು ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಹಾಗೂ ಇಂಗ್ಲೀಷ್ ಸಬ್ಜೆಕ್ಟನ್ನು ಹೊಂದಿರಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ.
ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ಡೀಟೇಲ್ಸ್ ನೋಡೋಣ. ಅದರ ಕ್ವಾಲಿಫಿಕೇಶನ್ ಏನಪ್ಪ ಅಂತಂದರೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ. ಹಾಗೂ ಕಂಪ್ಯೂಟರ್ ನಾಲೆಜ್ ಯಾರಿಗೆ ಬೇಕಪ್ಪ ಅಂದರೆ ಇಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೂ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೋ ಅಂಥವ್ರಿಗೆ ಅಲ್ಲಿ ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ. ಅವರಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಅಲ್ಲಿ ಬೇಕಾಗಿರುತ್ತೆ. ಹಾಗೂ ನಾಲೆಜ್ ಆಫ್ ಸೈಕ್ಲಿಂಗ್ ಅಂದರೆ ನೀವೇ ಸೈಕ್ಲಿಂಗ್ ಮಾಡ್ತಕ್ಕಂತಂದರೆ ದಾಖ ಸೇವಕ ಹುದ್ದೆಗಳಿಗೆ ಏನಾದರೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಸೈಕಲ್ ನಡೆಸೋರು ಅಂಥವ್ರಿಗೆ ಇಲ್ಲಿ ಸೈಕ್ಲಿಂಗ್ ನಾಲೆಜ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಲೈವ್ಲಿಹುಡ್ ಅಂದರೆ ನಿಮ್ಮ ಗ್ರಾಮೀಣ ಯಾವುದು ಏರಿಯಾದಲ್ಲಿ ವಿಭಾಗ ಇರ್ತಾರ ಆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಆ ವಿಭಾಗದ ಮಾತೃಭಾಷೆಯನ್ನು ನೀವು ಮಾತಾಡಲು ಬರಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ರಿಸರ್ವೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. SC ST OBC ಅಥವಾ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ರಿಸರ್ವೇಷನ್ ಕೂಡ ನೀವು ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ಡಿಸೆಬಿಲಿಟಿಯಲ್ಲಿ ಯಾವುದ್ಯಾವುದನ್ನು ಕೊಟ್ಟಿದ್ದಾರೆ ಅಂದರೆ ಲೋ ವಿಷನ್ ಅಂದರೆ ಕಮ್ಮಿ ಏನಾದರೂ ಕಣ್ಣಿಗೆ ಕಾಣ್ತಾ ಇದ್ರೆ ಅಂಥವ್ರು, ಹಾಗೂ ಹಾರ್ಡ್ ಹಿಯರಿಂಗ್ ಹೆಚ್ಚಾಗಿ ಯಾರು ಕಿವಿಯಿಂದ ಕೇಳಿಸಲ್ಲ ಅಂಥವ್ರಿಗೆ ಕೂಡ ಇಲ್ಲಿ ಎಲಿಜಿಬಲನ್ನು ತಗೊಂಡಿದ್ದಾರೆ. ಹಾಗೂ ಒನ್ ಆರ್ಮ್ ಅಂದರೆ ಒಂದು ಕಾಲು ಅಥವಾ ಒಂದು ಕೈ ಇರಲಾರ್ದಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಹೌ ಟು ಅಪ್ಲೈ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಪ್ಪ ಅಂದರೆ ನೀವು ಕಂಪಲ್ಸರಿಯಾಗಿ ಆನ್ಲೈನ್ ಮುಖಾಂತರ ಇಲ್ಲಿ ಒಂದು ವೆಬ್ಸೈಟ್ ವಿಳಾಸನ ಕೊಟ್ಟಿರ್ತಾರೆ. ಇಂಡಿಯಾ ಪೋಸ್ಟ್ GDS online.gov.in ಅಂತ ಇದೆ. ಈ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್ ಇಲ್ಲಿ ಸೆಲೆಕ್ಷನ್ ಕ್ರೈಟೇರಿಯಾ ಬಂದು ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಆ ಥರ ನೀವು ನೋಟಿಫಿಕೇಶನ್ ಮೂಲಕ ನೋಡ್ಬೋದು. ಈ ನೋಟಿಫಿಕೇಶನ್ ಲಿಂಕ್ ಕೂಡ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ನೀವು ಡೀಟೇಲ್ಸ್ ಆಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಒಂದು ವೆಬ್ಸೈಟನ್ನು ಕೊಟ್ಟಿರ್ತಾರೆ. ಆ ವೆಬ್ಸೈಟಿಂದ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿ ಒಂದು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.